ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ಪ್ರಭುದೇವ್. ಶಿರಾ ತಾಲೂಕಿನ ಸೋರೆಕುಂಟೆ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ 3 ಗುಡಿಸಲು ಸುಟ್ಟು ಕರಕಲಾಗಿದ್ದು, ವಿಷಯ ತಿಳಿದ ಬಳಿಕ ಸಮಾಜ ಸೇವಕ ಲಿಂಗದಹಳ್ಳಿ ಚೇತನ್ ಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪಾಪ ನೊಂದ ಬಡ ಕುಟುಂಬದವರಿಗೆ ಆಹಾರ ಪದಾರ್ಥ ಮತ್ತು ಗೃಹ ಬಳಕೆ ಸಾಮಗ್ರಿಯನ್ನ ವಿತರಿಸಿದ್ದಾರೆ. ಅನಂತರ ಮಾತನಾಡಿದ ಅವರು, ಈ ಸಂದರ್ಭದಲ್ಲಿ ಮಾಜಿ ಸೂಡಾ ಅಧ್ಯಕ್ಷರಾದ ಈರಣ್ಣ, ನಾರಾಯಣಪುರ ಶ್ರೀನಿವಾಸ್, ಇನಾಮ್ ಗೊಲ್ಲಹಳ್ಳಿ ಶಿವಣ್ಣ, ಚನ್ನನ್ನ ಕುಂಟೆ ಕೃಷ್ಣಪ್ಪ, ಅಗ್ರಹಾರ ಮಣಿ, ಪವನ್ ಗೌಡ ಇನ್ನೂ ಮುಂತಾದವರು ಈ ವೇಳೆ ಉಪಸ್ಥಿತರಿದ್ದರು. ಸೋರೆಕುಂಟೆ ಗ್ರಾಮ, ಹಂಡೇನಹಳ್ಳಿ, ಲಕ್ಷ್ಮೀಸಾಗರ ಪಂಚಾಯತಿ. ಈ 3 ಗುಡಿಸಲು ಸುಟ್ಟೋಗಿದೆ ಸರ್. ಇಲ್ಲಿ ತಕ್ಷಣ ಬಂದು ಪರಿಹಾರ ನೀಡಬೇಕಂತ ನಾವು ನಿಮ್ಮಲ್ಲಿ ಇದನ್ನು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ತೀರಾ ಬಡವರು ಇರೋದು, ಪಾಪ ಅವರಿಗೆ ನಿಲ್ಲಕ್ಕೆ ಕುತ್ಕೊಂಬಕ್ಕೆ ಜಾಗನೇ ಇಲ್ಲ. ಈ ಟಾರ್ಪಲ್ ಹಾಕೊಂಡಿರೋಕ್ಕೂ ಅವಕಾಶ ಮಾಡೋಕ್ಕೂ ನಮ್ಮಲ್ಲಿ ಹಣವೂ ಇಲ್ಲ. ಅವರು ಬೆಳಕರಿದ್ರೆ ಸಾಯಂಕಾಲ ಆದರೆ, ಬೆಳಿಗ್ಗೆ ಹೋದವರು ಸಾಯಂಕಾಲ ಬರ್ತಾರೆ. ಅವ್ರಿಗೆ ಪಾಪ ನಾವು ಯಾವತ್ತೂ ಟಿ ವಿನ ಮಾತಾಡಿಲ್ಲ, ಇವತ್ತು ಮಾತಾಡ್ತಿರೋದು. ಹಂಗಂತ ತಪ್ಪು ತಿಳ್ಕೊಬೇಡ್ರಿ. ಆದರೆ ನಮ್ಮಲ್ಲಿ ಮಾತಾಡೋಕ್ಕೂ ಅವಕಾಶ ಇಲ್ದಂಗೆ ಆಗ್ಬಿಟ್ಟಿದೆ, ಗಾಬರಿ ಆಗ್ಬಿಟ್ಟಿದೆ. ಪಾಪ ಪಕ್ಕದ ಮನೆಯವ್ರು ನಾವು. ಇಲ್ಲಿ ಅಣ್ಣವ್ರು ಬಂದವ್ರೆ, ಚೇತನ್ ಕುಮಾರ್ ಅಂತ, ನಿಂಗದಳ್ಳಿ. ಪಾಪ ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಕ್ ಬಂದವ್ರೆ. ನೀವು ಇದನ್ನ ನೋಡ್ಬಿಟ್ಟು ಪಾಪ ಬೆಳಕರೆ ಎಷ್ಟಲ್ಲಿ ಬಂದು ಇವ್ರನ್ನ ಒಂದು ಗುಡಿಸ್ಲು ಕಟ್ಟಕ್ಕಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ. ಗುಂಟೆ ಮಣಿಯವರು, ಪವನ್, ಇವರೆಲ್ಲರೂ ಬಂದವ್ರೆ. ಇಲ್ಲಿ ನಮ್ಮ ಒಂದು ಏನು ಕೆಲಸ ಅಂದರೆ ಸಮಾಜ ಸೇವೆಗೆ. ನಿಮ್ಗೇನಾದರೂ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂದರೆ ನಮ್ಮ ತಂಡ ಏನಾಗ್ತದೆ ಪರಿಗಣಿಸಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು. ಕಲವತಿಯವರು, ಸೋರೆಕುಂಟೆ ಕಲವತಿ ಮತ್ತು ಕಲೀಮು, ಚಲಪತಿಯವ್ರ ಮನೆ ಗುಡಿಸ್ಲುಗಳು ಸುಟ್ಟೋಗಿವೆ ಅಂತೇಳಿ ನನಗೆ ಮಾಹಿತಿ ಬಂತು. ಆ ಮಾಹಿತಿ ಪ್ರಕಾರ ನಾವು ನಮ್ಮ ಸೂಡಾ ಈರಣ್ಣವರು, ಕಿರಣ್ ಕುಮಾರ್, ಮಣಿ ಯುವರಾಜ್ ಎಲ್ಲ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ಚನ್ನನಕುಂಟೆ ಕೃಷ್ಣಪ್ಪನವ್ರು ಬಂದರು, ಗ್ರಾಮ ಪಂಚಾಯತಿ ಮೆಂಬರು, ಇನಾಮ್ಗೊಳ್ಳಿ ಶಿವಣ್ಣವ್ರು ಬಂದರು, ನಮ್ಮ ಶ್ರೀನಿವಾಸ್ ಅವ್ರು ಬಂದರು. ಹಂಗೆ ಮಾತಾಡ್ತಾ ಕೂತಿರ್ಬೇಕಾದ್ರೆ ಹೋಗಿ ಬರಬೇಕು ಅನ್ನಿಸ್ತು. ಅದನ್ನ ನೋಡಿ, ನಿಮ್ಮ 3 ಗುಡಿಸಲು ಸುಟ್ಟಿರೋದು ನೋಡಿ ನಿಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಅವಲೋಕನ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಈ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಕೈಲಾದ ನಮ್ಮ ಸೇವೆ ಮತ್ತು ನಮ್ಮ ಸಮಾಜ ಸೇವೆ, ನಮ್ಮ ತಂಡದ ಕರ್ತವ್ಯ ಏನಂದರೆ ಎಲ್ಲಾದರೂ ಸಮಸ್ಯೆ ಆಗಿದೆ ಅಲ್ಲಿಗೆ ಹೋಗಿ ನಮ್ಮ ಕೈಲಾಗಿರೋದು ಮಾಡ್ಬರ್ತೀವಿ. ಏನಿವತ್ತು ಸೋರೆಕುಂಟೆ ಗ್ರಾಮದಲ್ಲಿ ದುರ್ಘಟನೆ, ಬೆಂಕಿಗೆ 3 ಗುಡಿಸಲುಗಳು ಆಹುತಿಯಾಗಿದ್ದಾವೆ. ಇಲ್ಲಿ ಜಾತಿ ಬೇಡ, ಜಾತ್ಯತೀತ ಬೇಡ, ನಾವೆಲ್ಲ ಮನುಷ್ಯರಾಗಿ ಬಾಳ್ಬೇಕು. ಇವತ್ತೇನು ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲರಿಗೂ ತಂದೆ ಆದಂಥ ಒಂದು ಬದುಕಕ್ಕೊಂದು ಅರ್ಹತೆ ಐತಿ. ಏನಪ್ಪ ಅಂದರೆ ಬಡವರಾಗಿ ಹುಟ್ಟೋದೇನೆ ಒಂದು ಪಾಪ ಅನ್ನಿಸ್ಬಿಟ್ಟಿದೆ. ಇಂಥ ಪರಿಸ್ಥಿತಿ ನೋಡಿದಾಗ ಕಣ್ಣಾಗ ನೀರು ಬರ್ತವೆ. ಯಾಕಂದರೆ ಗಂಡಸತ್ ಮುಂದೆ ತನ್ನ ಜೀವನಕ್ಕೋಸ್ಕರ ಹೊಟ್ಟೆ ಪಡಿಗೆ ಬೆಳಿಗ್ಗೆ ಎದ್ದು ಕೂಲಿನಾಲಿ ಮಾಡಿ ತನ್ನ ಮಗನ್ನ, ಒಂದು 15 ವರ್ಷದ ಹುಡುಗ ಇದ್ದಾನೆ ಅವನು ಜೀವನ ರೂಪಿಸೋಕ್ಕೋಸ್ಕರ ತನ್ನ ಜೀವನ ಮುಡುಪಿಟ್ಟು ಕೂಲಿನಾಲಿ ಮಾಡಿ ಇವತ್ತು ಈ ಗುಡಿಸ್ಲಾಗ ವಾಸ ಮಾಡ್ತಿದ್ರೆ ಆ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಈಗಿನ ಕಾಲದಲ್ಲಿ ನಾವು ಇಲ್ಲಿ ಹುಟ್ಟಬೇಕಾಯ್ತ ಬಡವರಾಗಿ ಅನ್ನೋ ಒಂದು